ಮಲೆನಾಡಿನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಆಕ್ರೋಶ ಸ್ಫೋಟ ಆಗಿದೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಭೂಗತ ಜಲವಿದ್ಯುತ್ ಯೋಜನೆ ಕೈಬಿಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ, ಜನರ ಮನವೊಲಿಕೆಗೆ ಅಧಿಕಾರಿಗಳ ಕಸರತ್ತು. ಸಾಗರ, ಹೊಸನಗರ, ಶಿವಮೊಗ್ಗ ಭಾಗದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈ ಯೋಜನೆಯಿಂದ ಅಪಾರ ಪ್ರಮಾಣದ ಪರಿಸರ ಹಾನಿ ಅಂತ ಪ್ರತಿಭಟನೆಗಳು ನಡೆದಿದ್ದವು. ಬಳಿಕ ಈ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಯಿತು. ಈ ಯೋಜನೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಹಾನಿಯುಂಟು ಮಾಡುವುದರಿಂದ ಈ ಭೂಗತ ಜಲ ವಿದ್ಯುತ್ ಯೋಜನೆ ಕೈಬಿಡುವಂತೆ ಒತ್ತಾಯಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಈಗ ಹೇಗಾದರೂ ಮಾಡಿ ಯೋಜನೆ ಜಾರಿ ಮಾಡಬೇಕು ಅಂತ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಗೆ ಮುಂದಾಗಿದೆ. ಈ ಯೋಜನೆಯಿಂದ ರಾಜ್ಯ ಸರ್ಕಾರವು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ ಈಗಾಗಲೇ ಟೆಂಡರ್ ಸಹ ಕರೆದು ಕೆಲಸ ನಿರ್ವಹಿಸಲು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸ್ಥಳೀಯರು ಹಾಗೂ ಪರಿಸರವಾದಿಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೆಪಿಸಿಎಲ್ ಅಧಿಕಾರಿಗಳು ಈ ಯೋಜನೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಅಧಿಕಾರಿಗಳು ರಾಜ್ಯ ಮತ್ತು ರಾಷ್ಟ್ರದ ವಿದ್ಯುತ್ ಭವಿಷ್ಯಕ್ಕಾಗಿ ಪರಿಸರ ಸ್ನೇಹಿ ನವೀಕರಿಸಬಹುದಾದಂತಹ ಇಂಧನ ಶೇಖರಣಾ ಯೋಜನೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ದಿವಸಕ್ಕೆ 12 ಮಿಲಿಯನ್ ಯೂನಿಟ್ ಅಷ್ಟು ಎನರ್ಜಿ ಸ್ಟೋರೇಜ್ ಮಾಡಬಹುದು. ಈ 12 ಮಿಲಿಯನ್ ಯೂನಿಟ್ ನಮಗೆ ಏನು ಸೋಲಾರ್ 11 ರಿಂದ 3 ಗಂಟೆ ಏನು ಎಕ್ಸೆಸ್ ಎನರ್ಜಿ ಇರುತ್ತೆ ಅಂತ ಟೈಮ್ನಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ಪಂಪ್ ಮಾಡಿ ಮೇಲಿನ ಜಲದಲ್ಲಿ ಸ್ಟೋರ್ ಮಾಡಿ ನೈಟ್ ಡ್ಯೂರಿಂಗ್ ಮಾರ್ನಿಂಗ್ ಪೀಕ್ ಅವರ್ಸ್ ಯಾವಾಗ ಅವಶ್ಯಕತೆ ಇದೆ ಅವಾಗ ನಾವು ಇದನ್ನ ಈ 12 ಮಿಲಿಯನ್ ಯೂನಿಟ್ ನಾವು ರಾಜ್ಯಕ್ಕೆ ಕೊಡಬಹುದು. ಇನ್ನು ಗೇರುಸೊಪ್ಪ ಮತ್ತು ತಲಕಳಲೆ ಅಣೆಕಟ್ಟುಗಳನ್ನು ಬಳಕೆ ಮಾಡಿ ನಡುವೆ ವಿದ್ಯುತ್ ಸ್ಟೋರೇಜ್ ಯೋಜನೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ವಿವರಿಸಿರುವಂತಹ ಅಧಿಕಾರಿಗಳು ಒಟ್ಟು 100.645 ಹೆಕ್ಟೇರ್ ಪ್ರದೇಶವನ್ನ ಈ ಯೋಜನೆಗೆ ಬಳಸಿಕೊಳ್ಳಲಾಗ್ತಾ ಇದ್ದು, ಅದರಲ್ಲಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶ ಮತ್ತು 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ ಎನ್ನುತ್ತಿದ್ದಾರೆ. ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗದಂತೆ ಯೋಜನೆ ಜಾರಿ ಮಾಡುತ್ತೇವೆ ಅಂತ ಜನರಿಗೆ ಮನವರಿಕೆ ಮಾಡುತ್ತಿದ್ದಾರೆ. ಸ್ಫೋಟಕಗಳನ್ನ ಬಳಸುವ ಬಗ್ಗೆಯೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಈಗಿನ ಕಾಲಮಟ್ಟಕ್ಕೆ ನಮಗೆ ಪಂಪ್ ಸ್ಟೋರೇಜ್ ಅನಿವಾರ್ಯವಿದೆ. ಸೊ ಅದರದ ರಿಕ್ವೈರ್ಮೆಂಟ್ ಏನು, ಯಾಕೆ ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಇದರಿಂದ ನಾವು ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನ ಇಲ್ಲಿ ಮಾಡ್ಬೇಕಂತ ಇದೀವಿ. ಪಬ್ಲಿಕ್ ಅವ್ರದ್ದು ಏನು ಗ್ರೀವಿಯನ್ಸ್ ಇದೆಯೋ, ಅವ್ರದ್ದೇನು ಏನಾದ್ರೂ ಅವ್ರದ್ದು ನೆಗೆಟಿವ್ ಇದ್ರೂ ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಅವ್ರ ಒಪ್ಪಿಗೆನೂ ತಗೊಂಡೇ ನಾವು ಈ ಪ್ರಾಜೆಕ್ಟ್ ನ ಮುಂದೆ ಹೊರಿಸ್ತೀವಿ. ಒಟ್ನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ನಾಗರಿಕರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾಜ್ಯ ಸರ್ಕಾರ ಯೋಜನೆ ಜಾರಿಗೊಳಿಸಲು ಅಧಿಕಾರಿಗಳನ್ನ ಮುಂದೆ ಬಿಟ್ಟಿದೆ. ಈ ಪ್ರಯತ್ನ ಫಲಿಸುತ್ತಾ ಕಾದು ನೋಡಬೇಕಾಗುತ್ತೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಲೆನಾಡಿನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಆಕ್ರೋಶ ಸ್ಫೋಟ ಆಗಿದೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಭೂಗತ ಜಲವಿದ್ಯುತ್ ಯೋಜನೆ ಕೈಬಿಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ, ಜನರ ಮನವೊಲಿಕೆಗೆ ಅಧಿಕಾರಿಗಳ ಕಸರತ್ತು. ಸಾಗರ, ಹೊಸನಗರ, ಶಿವಮೊಗ್ಗ ಭಾಗದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈ ಯೋಜನೆಯಿಂದ ಅಪಾರ ಪ್ರಮಾಣದ ಪರಿಸರ ಹಾನಿ ಅಂತ ಪ್ರತಿಭಟನೆಗಳು ನಡೆದಿದ್ದವು. ಬಳಿಕ ಈ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಯಿತು. ಈ ಯೋಜನೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಹಾನಿಯುಂಟು ಮಾಡುವುದರಿಂದ ಈ ಭೂಗತ ಜಲ ವಿದ್ಯುತ್ ಯೋಜನೆ ಕೈಬಿಡುವಂತೆ ಒತ್ತಾಯಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಈಗ ಹೇಗಾದರೂ ಮಾಡಿ ಯೋಜನೆ ಜಾರಿ ಮಾಡಬೇಕು ಅಂತ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಗೆ ಮುಂದಾಗಿದೆ. ಈ ಯೋಜನೆಯಿಂದ ರಾಜ್ಯ ಸರ್ಕಾರವು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ ಈಗಾಗಲೇ ಟೆಂಡರ್ ಸಹ ಕರೆದು ಕೆಲಸ ನಿರ್ವಹಿಸಲು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸ್ಥಳೀಯರು ಹಾಗೂ ಪರಿಸರವಾದಿಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೆಪಿಸಿಎಲ್ ಅಧಿಕಾರಿಗಳು ಈ ಯೋಜನೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಅಧಿಕಾರಿಗಳು ರಾಜ್ಯ ಮತ್ತು ರಾಷ್ಟ್ರದ ವಿದ್ಯುತ್ ಭವಿಷ್ಯಕ್ಕಾಗಿ ಪರಿಸರ ಸ್ನೇಹಿ ನವೀಕರಿಸಬಹುದಾದಂತಹ ಇಂಧನ ಶೇಖರಣಾ ಯೋಜನೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ.
ಇಲ್ಲಿ ನಾವು ದಿವಸಕ್ಕೆ 12 ಮಿಲಿಯನ್ ಯೂನಿಟ್ ಅಷ್ಟು ಎನರ್ಜಿ ಸ್ಟೋರೇಜ್ ಮಾಡಬಹುದು. ಈ 12 ಮಿಲಿಯನ್ ಯೂನಿಟ್ನ ನಮಗೆ ಏನು ಸೋಲಾರ್ 11ರಿಂದ 3 ಗಂಟೆ ಏನು ಎಕ್ಸೆಸ್ ಎನರ್ಜಿ ಇರುತ್ತೆ ಅಂತ ಟೈಮ್ನಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ಪಂಪ್ ಮಾಡಿ ಮೇಲಿನ ಜಲದಲ್ಲಿ ಸ್ಟೋರ್ ಮಾಡಿ ನೈಟ್ ಆರ್ ಡ್ಯೂರಿಂಗ್ ಮಾರ್ನಿಂಗ್ ಪೀಕ್ ಅವರ್ಸ್ ಯಾವಾಗ ಅವಶ್ಯಕತೆ ಇದೆ ಅವಾಗ ನಾವು ಇದನ್ನ ಈ 12 ಮಿಲಿಯನ್ ಯೂನಿಟ್ನ ನಾವು ರಾಜ್ಯಕ್ಕೆ ಕೊಡಬಹುದು. ಇನ್ನು ಗೇರುಸೊಪ್ಪ ಮತ್ತು ತಲಕಳಲೆ ಅಣೆಕಟ್ಟುಗಳನ್ನು ಬಳಕೆ ಮಾಡಿ ನಡುವೆ ವಿದ್ಯುತ್ ಸ್ಟೋರೇಜ್ ಯೋಜನೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ವಿವರಿಸಿರುವಂತಹ ಅಧಿಕಾರಿಗಳು ಒಟ್ಟು 100.645 ಹೆಕ್ಟೇರ್ ಪ್ರದೇಶವನ್ನ ಈ ಯೋಜನೆಗೆ ಬಳಸಿಕೊಳ್ಳಲಾಗ್ತಾ ಇದ್ದು, ಅದರಲ್ಲಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶ ಮತ್ತು 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ ಎನ್ನುತ್ತಿದ್ದಾರೆ. ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗದಂತೆ ಯೋಜನೆ ಜಾರಿ ಮಾಡುತ್ತೇವೆ ಅಂತ ಜನರಿಗೆ ಮನವರಿಕೆ ಮಾಡುತ್ತಿದ್ದಾರೆ. ಸ್ಫೋಟಕಗಳನ್ನ ಬಳಸುವ ಬಗ್ಗೆಯೂ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಈಗಿನ ಕಾಲಮಟ್ಟಕ್ಕೆ ನಮಗೆ ಪಂಪ್ ಸ್ಟೋರೇಜ್ ಅನಿವಾರ್ಯವಿದೆ. ಸೊ ಅದರದ ರಿಕ್ವೈರ್ಮೆಂಟ್ ಏನು, ಯಾಕೆ ಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಇದರಿಂದ ನಾವು ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನ ಇಲ್ಲಿ ಮಾಡ್ಬೇಕಂತ ಇದೀವಿ. ಪಬ್ಲಿಕ್ ಅವ್ರದ್ದು ಏನು ಗ್ರೀವಿಯನ್ಸ್ ಇದೆಯೋ, ಅವ್ರದ್ದು ಏನು ಏನಾದ್ರೂ ಅವ್ರದ್ದು ನೆಗೆಟಿವ್ ಇದ್ರೂ ನಾವು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಅವ್ರ ಒಪ್ಪಿಗೆನೂ ತಗೊಂಡೇ ನಾವು ಈ ಪ್ರಾಜೆಕ್ಟ್ ನ ಮುಂದುವರಿಸ್ತೀವಿ. ಒಟ್ನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ನಾಗರಿಕರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾಜ್ಯ ಸರ್ಕಾರ ಯೋಜನೆ ಜಾರಿಗೊಳಿಸಲು ಅಧಿಕಾರಿಗಳನ್ನ ಮುಂದೆ ಬಿಟ್ಟಿದೆ. ಈ ಪ್ರಯತ್ನ ಫಲಿಸುತ್ತಾ ಕಾದು ನೋಡಬೇಕಾಗುತ್ತೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಲೆನಾಡಿನಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಆಕ್ರೋಶ ಸ್ಫೋಟ ಆಗಿದೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಭೂಗತ ಜಲವಿದ್ಯುತ್ ಯೋಜನೆ ಕೈಬಿಡಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ವಿರೋಧ, ಜನರ ಮನವೊಲಿಕೆಗೆ ಅಧಿಕಾರಿಗಳ ಕಸರತ್ತು. ಸಾಗರ, ಹೊಸನಗರ, ಶಿವಮೊಗ್ಗ ಭಾಗದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈ ಯೋಜನೆಯಿಂದ ಅಪಾರ ಪ್ರಮಾಣದ ಪರಿಸರ ಹಾನಿಯಂತ ಪ್ರತಿಭಟನೆಗಳು ನಡೆದಿದ್ದುವು. ಬಳಿಕ ಈ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಯಿತು. ಈ ಯೋಜನೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಹಾನಿಯುಂಟು ಮಾಡುವುದರಿಂದ ಈ ಭೂಗತ ಜಲ ವಿದ್ಯುತ್ ಯೋಜನೆ ಕೈಬಿಡುವಂತೆ ಒತ್ತಾಯಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಈಗ ಹೇಗಾದರೂ ಮಾಡಿ ಯೋಜನೆ ಜಾರಿ ಮಾಡಬೇಕು ಅಂತ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಗೆ ಮುಂದಾಗಿದೆ. ಈ ಯೋಜನೆಯಿಂದ ರಾಜ್ಯ ಸರ್ಕಾರವು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಿದೆ. ಇದಕ್ಕಾಗಿ ಈಗಾಗಲೇ ಟೆಂಡರ್ ಸಹ ಕರೆದು ಕೆಲಸ ನಿರ್ವಹಿಸಲು ಗುತ್ತಿಗೆ ನೀಡಿದೆ. ಈ ಯೋಜನೆಗೆ ಸ್ಥಳೀಯರು ಹಾಗೂ ಪರಿಸರವಾದಿಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೆಪಿಸಿಎಲ್ ಅಧಿಕಾರಿಗಳು ಈ ಯೋಜನೆ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಅಧಿಕಾರಿಗಳು ರಾಜ್ಯ ಮತ್ತು ರಾಷ್ಟ್ರದ ವಿದ್ಯುತ್ ಭವಿಷ್ಯಕ್ಕಾಗಿ ಪರಿಸರ ಸ್ನೇಹಿ ನವೀಕರಿಸಬಹುದಾದಂತಹ ಇಂಧನ ಶೇಖರಣಾ ಯೋಜನೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ದಿವಸಕ್ಕೆ 12 ಮಿಲಿಯನ್ ಯೂನಿಟ್ ಅಷ್ಟು ಎನರ್ಜಿ ಸ್ಟೋರೇಜ್ ಮಾಡಬಹುದು. ಈ 12 ಮಿಲಿಯನ್ ಯೂನಿಟ್ನ ನಮಗೆ ಏನು ಸೋಲಾರ್ 11ರಿಂದ 3 ಗಂಟೆ ಏನು ಎಕ್ಸೆಸ್ ಎನರ್ಜಿ ಇರುತ್ತೆ ಅಂತ ಟೈಮ್ನಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ಪಂಪ್ ಮಾಡಿ ಮೇಲಿನ ಜಲದಲ್ಲಿ ಸ್ಟೋರ್ ಮಾಡಿ ನೈಟ್ ಆರ್ ಡ್ಯೂರಿಂಗ್ ಮಾರ್ನಿಂಗ್ ಪೀಕ್ ಅವರ್ಸ್ ಯಾವಾಗ ಅವಶ್ಯಕತೆ ಇದೆ ಅವಾಗ ನಾವು ಇದನ್ನ ಈ 12 ಮಿಲಿಯನ್ ಯೂನಿಟ್ನ ನಾವು ರಾಜ್ಯಕ್ಕೆ ಕೊಡಬಹುದು. ಇನ್ನು ಗೇರುಸೊಪ್ಪ ಮತ್ತು ತಲಕಳಲೆ ಅಣೆಕಟ್ಟುಗಳನ್ನು ಬಳಕೆ ಮಾಡಿ ನಡುವೆ ವಿದ್ಯುತ್ ಸ್ಟೋರೇಜ್ ಯೋಜನೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ವಿವರಿಸಿರುವಂತಹ ಅಧಿಕಾರಿಗಳು ಒಟ್ಟು 100.645 ಹೆಕ್ಟೇರ್ ಪ್ರದೇಶವನ್ನ ಈ ಯೋಜನೆಗೆ ಬಳಸಿಕೊಳ್ಳಲಾಗ್ತಾ ಇದ್ದು, ಅದರಲ್ಲಿ